ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಬೆಲೆಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ, ಎಮರ್ಜೆಂಟ್ ಮೀಟಿಂಗು. ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ. BJPಯಿಂದ JDS ಇಂದ ಒಬ್ಬರೇ ಕ್ಯಾಂಡಿಡೇಟ್ ಆಗೋದು. ಏನು ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋದು. ಸ್ಪೆಕ್ಯುಲೇಷನ್ ಇಲ್ಲ. ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಸರ್ ಏನು ಗೊತ್ತಾ, ಇವೆಲ್ಲ ಗೊಂದಲ ನಡೆದ ನಂತರ ಭಾಳ ದಿನ ನಂತರ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರಲ್ಲ, ಹಾಗಾಗಿ ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆ ಥರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು. ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಯಾರು ಡೇಟ್ ನಾನು ಮಾತಾಡಬೇಕು, DK ಶಿವಕುಮಾರ್ ಮಾತಾಡಬೇಕು. ನಮಗೆ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಯಾವಾಗ ಹೇಳಿದ್ರಪ್ಪ ಕೊಟ್ಟ ಮಾತು? ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಬಗ್ಗೆ ಮಾತೇ ಇರ್ತಾ ಇರಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದು. ಅದಕ್ಕೆ ನೀವೇ ಮಾಡ್ತಾ ಇರೋದು. MLA ಕೂಡ ಅದಕ್ಕೆ MLA ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರೆ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಯಾರು ಹೇಳೋರು? ಶಿವಕುಮಾರ್ ಆ ಥರದ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸ್ಥಳೀಯವಾಗಿ ಬಗೆಹರಿಸ್ಕೋಬೇಕು ಅಂತ ಹೇಳಿದಾರೆ ಖರ್ಗೆ ಅವರು. ನಾವು ಅವರು ಮಾತಾಡಿದ್ದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದ್ದೀವಿ. ಇಬ್ಬರು ಮಾತಾಡಿರೋದು ಏನಪ್ಪ ಅಂತಂದರೆ, ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ನೀವು CLP ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ? ಯಾಕಂದ್ರೆ ಈ ಕನ್ಫ್ಯೂಷನ್ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರು ಕೂಡ ಈಗೆಲ್ಲ ಇಲ್ವೇ ಇಲ್ಲ. ಈಗ CLP ಈ MLAಗಳು ಬಾಯಿ ಮುಚ್ಚೋದು ಸರ್. ಎಲ್ಲ MLAಗಳೇ ಮಾತಾಡ್ತಾ ಇಲ್ಲ. ಈಗ ನೀವೇ ಮಾತಾಡ್ತಾ ಇಲ್ಲ. ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಸಂಪುಟ ಪುನರಚನೆ ವಿಚಾರ. ಇಲ್ಲ, ಡೆಲ್ಲಿಗೆ ಹೋಗ್ತಾ ಇಲ್ಲ. ಸರ್, ಈಗ ನಾಳೆ ವಿಶೇಷ ಅಧಿವೇಶನ ಕರೆಯುವ ವಿಚಾರದಲ್ಲಿ ಚರ್ಚೆ ಆಗ್ತಿದೆ. ಇಲ್ಲ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀವಿ. ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದೀನಿ, ಎಮರ್ಜೆಂಟ್ ಮೀಟಿಂಗು. ಅಲ್ಲಿ ಚರ್ಚೆ ಮಾಡ್ತೀವಿ. ಪಾಲಿಕೆ ಚುನಾವಣೆ ವಿಚಾರದಲ್ಲಿ ಪಾಲಿಕೆ ಚುನಾವಣೆ ಮಾಡ್ತೀವಿ. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆನೂ ಕೂಡ ಮಾಡ್ತೀವಿ. ಬಜೆಟ್ ತಯಾರಿ, ಬಜೆಟ್ ಯಾವಾಗ? ಬಜೆಟ್ ಮೋಸ್ಟ್ಲಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕೇ ಆಗುತ್ತೆ. ಸಾಧನಾ ಸಮಾವೇಶ ಏನಾದರೂ 1000 ದಿನಗಳ ಸಾಧನಾ ಸಮಾವೇಶ ಅದು ಹಾವೇರಿನಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಅಂತಿಮವಾಗಿ ತೀರ್ಮಾನ ಮಾಡಿಲ್ಲ. ಇಲ್ಲ, ಫೆಬ್ರವರಿ 13ನೇ ತಾರೀಕು. ಮೈಸೂರು ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಾವು ಮಾಡೋಕ್ಕೆ ತಯಾರಾಗಿದ್ದೀವಿ. ತಾಲೂಕು ಪಂಚಾಯತಿ, ಕಾರ್ಪೊರೇಷನ್ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನು, ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆನ ಮಾಡೋಕ್ಕೆ ತಯಾರಾಗಿದ್ದೀವಿ. ಅವರಿಬ್ಬರ ಮೈತ್ರಿ ತಮಗೇನು ಎಫೆಕ್ಟ್ ಅನ್ಸಲ್ವಾ ಸರ್? BJP ಮತ್ತು JDS ನ ಮೈತ್ರಿಗಳು ತಮಗೇನು ಎಫೆಕ್ಟ್ ಅನ್ಸಲ್ವಾ? ಏನು ಪಾಪ ಹುಷಾರಾಗಿರ್ಲಿಲ್ವ? ಭಾಳ ಹುಷಾರಿರ್ಲಿಲ್ವಲ್ಲ, ಈಗ ಹುಷಾರಾಗಿದ್ದಾರೆ. ಅದರಿಂದ ಆಕ್ಟಿವ್ ಆಗಿದ್ದಾರೆ. ಅವರು ರಿಟರ್ನ್ ಬ್ಯಾಕ್ ಅಂತಿದ್ದಾರೆ. ಅದಕ್ಕೆ ರಾಜ್ಯ ರಾಜಕಾರಣಕ್ಕೆ ಬರ್ತೀವಿ ಅನ್ನೋ ಎಲ್ಲಿ ಹೇಳ್ದ ಕಾಣಲ್ಲ. ಅಲ್ಲ, ಅವರ ವರ್ತನೆ, ಅವರ ಮಾತುಕತೆಗಳು, ನಿಮ್ಮ ವರ್ತನೆಯಿಂದ ನೀವು ಮಾಡಬೇಕು. ಅದನ್ನು ನಾವು ಅಸೆಸ್ ಮಾಡೋದು.
ಅವ್ರ ವರ್ತನೆ, ಅವರ ಭಾವನೆ, ಅವರ ಎಂಥದ್ದು ಅವರ ಭಾವಗಳು ಅವೆಲ್ಲ ನಾವು ವಾಪಸ್ ನನ್ನ ಕ್ವಶನ್ಗೆ ಬರ್ತೀನಿ ಸರ್. JDS ಮತ್ತು BJP ಮೈತ್ರಿ ನಿಮಗೆ ಪಾಲಿಕೆ ಚುನಾವಣೆ ಅಥವಾ ಮತ್ತೊಂದು ಚುನಾವಣೆ ಎಫೆಕ್ಟ್ ಆಗುತ್ತೆ? ಏನಾಗಲ್ಲ. BJPಯಿಂದ JDSಯಿಂದ ಒಬ್ಬರೇ ಕ್ಯಾಂಡಿಡೇಟ್ ಆಗೋದು. BJP ಅವರಾದರೂ ಒಂದೇ, JDSನವರು ಆದರೂ ಒಂದೇ. ವೋಟ್ ಎಲ್ಲ ಒಂದೇ ಕಡೆಗೆ ಆಗ್ಬಿಟ್ರೆ ಅಂತ, ಎರಡು ಪಾರ್ಟಿ ವೋಟ್ ಒಂದ್ ಕಡೆಗೆ ಬಂದ್ರೆ ಕನ್ಸಾಲಿಡೇಟ್ ಆಗುತ್ತೆ. ಆ ಥರ ಆಗಲ್ಲ ರೀ, ಆ ಥರ ಆಗಲ್ಲ. ಕಾಂಗ್ರೆಸ್ ವಿರುದ್ಧವಾದಂಥ ವೋಟ್ಗಳು, ಕಾಂಗ್ರೆಸ್ ಪರವಾದಂಥ ವೋಟ್ಗಳು.